Namaste to all. Welcome you all to GLV classes. I am Veena Kiran. In today's class, I am going to deal with the key answers of Model Question Paper 1, which is very important for this 25-26 annual exam for second PUC students. Key answer ಏನಿದೆ and this model paper 1, 2, 3 and preparatory 1 and 2. All these question papers are very important for this annual exam. And it is said that first you read this, then you go for the next questions, very important questions. And maximum questions come from these question papers. That's why this question paper is very important. You please watch this. I'm going to explain this with explanation. ಪೂರಾ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾ ಈ ಒಂದು ಕೀ ಆನ್ಸರ್ ನಾನು ನಿಮ್ಗೆ ಹೇಳ್ತೇನೆ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ. ಗ್ರಾಮರ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ, ಹೇಗೆ ಮಾಡೋದು ಅಂತ. ಬರೀ ಕ್ವೆಶನ್ಗೆ ಆನ್ಸರ್ ಕೊಡೋದಷ್ಟೇ ಅಲ್ಲ, ಹೇಗೆ ಅಟೆಂಡ್ ಮಾಡ್ಬೇಕು ಅಂತ ಕೂಡ ಹೇಳ್ತೀನಿ. ಬನ್ನಿ ಶುರು ಮಾಡೋಣ. ಫಸ್ಟ್ ಕ್ವೆಶನ್ ಆಲ್ರೆಡಿ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ, ನೋಟ್ಸು ನಾನು ಆಲ್ರೆಡಿ ಹೇಳಿದ್ದೇನೆ. ಮತ್ತೆ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಕಮ್ ಲೆಟ್ಸ್ ಸ್ಟಾರ್ಟ್. ಸೊ ಇಲ್ಲಿ ಹೇಳೋದು ಪಾರ್ಟ್ ಎ ಅಂತ ಶುರು ಮಾಡಿದ್ರೆ ನೀವು ಎಲ್ಲ ಕ್ವೆಶನ್ಸ್ ಅನ್ನ ಫಿನಿಶ್ ಮಾಡಿ ಪಾರ್ಟ್ ಬಿ ಗೆ ಹೋಗ್ಬೇಕಾಗುತ್ತೆ. 10 ಪ್ರಶ್ನೆಗಳು ಯಾವ್ಯಾವ ಪಾಠದಿಂದ ಬರುತ್ತೆ ಅಂತ ಕೂಡ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ನಾನು ವಿಡಿಯೋದ ಕೊನೆಯಲ್ಲಿ ಇದರ ಬ್ಲೂ ಪ್ರಿಂಟ್ ಅನ್ನು ಕೂಡ ತೋರಿಸ್ತೇನೆ, ವಿತ್ ಪ್ರೂಫ್ ಹೇಳ್ತೇನೆ. ಫಸ್ಟ್ ಕ್ವೆಶನ್, ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆಸ್. ಇದನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ ಮಕ್ಳ. ಜೂಲಿಯಟ್ ಡಿಸ್ಕ್ರೈಬ್ ಮಾಡಿದ್ಲು ಯಾವ್ದಕ್ಕೆ ಅನ್ನೋದನ್ನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಬೇಗ ಗೊತ್ತಾಗ್ಬಿಡುತ್ತೆ, ಜೆಂಟಲ್ ಅಂತಾನೋ ಲವಿಂಗ್ ಅಂತಾನೋ ಹಾಕ್ಬಿಡ್ತಾರೆ. ಅಲ್ಲಿ ಕೇಳಿರೋದು ಡಸ್ ನಾಟ್ ಡಿಸ್ಕ್ರೈಬ್, ಯಾವ್ದನ್ನ ಡಿಸ್ಕ್ರೈಬ್ ಮಾಡಿಲ್ಲ. ನೈಟ್ ಅನ್ನ ಯಾವ್ದಕ್ಕೆ ಹೋಲ್ಸಿಲ್ಲ, ಯಾವ್ದನ್ನ ಕುರಿತು ನೈಟ್ ಅನ್ನ ಯಾವ್ದಕ್ ಹೋಲಿಕೆ ಮಾಡಿಲ್ಲ ಅಂದ್ರೆ ಗಾರಿಶ್. ಕರೆಕ್ಟ್ ಆನ್ಸರ್ ಇಸ್ ಗಾರಿಶ್. ಸೆಕೆಂಡ್ ಕ್ವೆಶನ್, ಇನ್ 2 ಡಿಯರ್ ಡ್ಯಾಶ್ ವಿಲ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. ಈ ಪಾಠ 5 ಅಂಕಗಳಿಗಿದೆ, 4 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್. ತುಂಬಾ ಈಸಿ ಆಗಿದೆ. ಇದರ ಸಮರಿ ಕೂಡ ಮಾಡಿದ್ದೇನೆ. ಯಾವುದು ಅವರಿಗೆ ಲೈಫ್ ಇನಿಷಿಯಲ್ ಪನಿಷ್ಮೆಂಟ್ ಫಸ್ಟ್ ಕೊಟ್ಟಿದ್ದ ಪನಿಷ್ಮೆಂಟ್ ಯಾವುದು? ದಟ್ ಈಸ್ ಲೈಫ್ ಅಲ್ಲ, ಡೆತ್ ಸೆಂಟೆನ್ಸ್. ಥರ್ಡ್ ಕ್ವೆಶನ್, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್. ಆನ್ಸರ್ yesterday. Fourth question, Donald Lara enters the park accompanied by dash in the play a sunny morning. Correct answer is Petra. ಯಾರ ಜೊತೆ ಆಕೆ ಪಾರ್ಕ್ಗೆ ಬರೋದು, ಎಂಟರ್ ಆಗೋದು? ಪೆಟ್ರಾ, ಸರ್ವೆಂಟ್. ಅಂಡ್ ಡಾನ್ ಗಾನ್ಸಲೋ ಬರೋದು ಯಾನಿಟೋ ಜೊತೆ. ನೆಕ್ಸ್ಟ್ ಫಿಫ್ತ್ ಕ್ವೆಶನ್, ಇನ್ ದ ಗಾರ್ಡನರ್ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಅಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್ ಡೊಮೈನ್ ವೆನ್ ತಮ್ಮಣ್ಣ ಥಾಟ್ ಆಫ್. ಅವರ ಇಬ್ಬರ ನಡುವಿನ ರೈವಲ್ರಿ ವಿಸಿಬಲ್ ಇಂದ ಅಥವಾ ವಿಸಿಬಲ್ ನಿಂದ ಅಬ್ಸ್ಟ್ರಾಕ್ಟ್ ಆಯ್ತು. ಇಷ್ಟ ದಿನ ಕಾಣಿಸ್ತಿತ್ತು, ಈಗ ಕಾಣಿಸದೇ ಇರುವಂತಹ ರೀತಿಯಲ್ಲಿ ಶತ್ರುತ್ವ ಮುಂದುವರಿಯುತ್ತೆ. ಯಾವಾಗ ಅಂದ್ರೆ ವೆನ್ ತಮ್ಮಣ್ಣ ಸ್ಟಾರ್ಟೆಡ್ ಕಂಪೋಸಿಂಗ್ ಹಿಸ್ ಎಕ್ಸ್ಪೀರಿಯನ್ಸಸ್ ಆಸ್ ಬ್ಯಾಲೆಡ್ಸ್ ಅಂಡ್ ಸಿಂಗಿಂಗ್ ದೆಮ್. ಬ್ಯಾಲೆಡ್ಸ್ ಅಂದ್ರೆ ಜನಪದಗಳನ್ನ ರಚನೆ ಮಾಡ್ತಾ ಹಾಡೋದಕ್ಕೆ ಶುರು ಮಾಡಿದಾಗ. ಸಿಕ್ಸ್ತ್ ಕ್ವೆಶನ್, ಬೋರ್ಜಸ್ ಬಿಲೀವ್ ದಟ್ ಪೊಯೆಟಿಕ್ ಆಕ್ಟ್ ಹ್ಯಾಪನ್ಸ್ ವೆನ್. ಪೊಯೆಟಿಕ್ ಆಕ್ಟ್ ನಡೆಯೋದು, ಪೊಯೆಟಿಕ್ ಆಗೋದು ಯಾವಾಗ ಅಂದ್ರೆ ವೆನ್ ದ ಪೊಯೆಟ್ ರೈಟ್ಸ್ ಇಟ್, ವೆನ್ ದ ರೀಡರ್ ರೀಡ್ಸ್ ಇಟ್. ಆನ್ಸರ್ ಇಲ್ಲಿ 4 ಆಪ್ಷನ್ ಇದೆ. ಸೊ ಹಿಯರ್ ಬೋತ್ 1 and 2 ಎರಡೂ ಸರಿ ಅಂತ. ಬೋತ್ 1 and 2 ಆರ್ ಕರೆಕ್ಟ್. ನೆಕ್ಸ್ಟ್ ಸೆವೆಂತ್ ಕ್ವೆಶನ್, ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ದ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ. ಡ್ರೈವರ್ ಹಂಟರ್ ಕಂಪೇರ್ ಮಾಡಿದ್ರೆ, ಪೆಡಸ್ಟ್ರಿಯನ್ ನ ಪ್ರೇಗೆ ಕಂಪೇರ್ ಮಾಡ್ತಾರೆ. ಪ್ರೇ ಅಂದ್ರೆ ಬೇಟೆ. ನೆಕ್ಸ್ಟ್ ಏಯ್ತ್ ಒನ್, ಇನ್ ದ ವೋಟರ್ ರೂಪ್ ವಾಸ್ ಅ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹಿಸ್ ವಿಲೇಜ್ ಬಿಕಾಸ್. ವೋಟರ್ ಆ ಸ್ಟೋರಿಯಲ್ಲಿ ರೂಫು ಅನ್ನುವ ಕ್ಯಾರೆಕ್ಟರ್ ತುಂಬಾ ಪಾಪ್ಯುಲರ್ ಆಗಿರುತ್ತೆ ಆ ಒಂದು ವಿಲೇಜ್ ನಲ್ಲಿ. ಯಾಕೆ ಅಂದ್ರೆ he never abandoned his village to seek work in towns. ನಗರಗಳಲ್ಲಿ ಕೆಲಸವನ್ನ ಹುಡುಕೊಂಡು ತನ್ನ ಹಳ್ಳಿಯನ್ನ ಬಿಡ್ಲಿಲ್ಲ. ನಗರದಲ್ಲಿ ಕೆಲ್ಸಕ್ಕೋಸ್ಕರ ತನ್ನ ಹಳ್ಳಿಯನ್ನ ಆತ ಅಬಂಡನ್ ಮಾಡ್ಲೇ ಇಲ್ಲ, ತೊರಿಲಿಲ್ಲ. ಹಳ್ಳಿಯಲ್ಲೇ ಉಳ್ಕೊಂಡು ತನ್ನ ಜೀವನವನ್ನ ಕಟ್ಕೋತಾನೆ. ಹಾಗಾಗಿ ಅವನು ತುಂಬಾ ಪಾಪ್ಯುಲರ್. ನೈನ್ತ್ ಕ್ವೆಶನ್, ಅಕಾರ್ಡಿಂಗ್ ಟು ಸೈನಾಥ್, more than economic aspect dash that the cycling brings is vital for rural women of Pudukottai. Correct answer, that is self-respect. ಎಕನಾಮಿಕ್ ಆಸ್ಪೆಕ್ಟ್ ಗಿಂತ ವುಮನ್ ಗೆ ಬೇಕಾಗಿದ್ದು
ಸೆಲ್ಫ್ ರೆಸ್ಪೆಕ್ಟ್, ಆತ್ಮಗೌರವ. 10th ಕ್ವೆಶನ್, ವಿಚ್ ಇಸ್ ದ ಆಡ್ ಪೇರ್ ಅಮಾಂಗ್ ದ ಫಾಲೋಯಿಂಗ್? ಆಡ್ ಪೇರ್ ಅಂದ್ರೆ ಸರಿ ಹೊಂದದೇ ಇರುವಂತಹ ಜೋಡಿ. ಕರೆಕ್ಟ್ ಆನ್ಸರ್ ಇಸ್ ಸುವರ್ತಮ್ಮ ಅಂಡ್ ಬಿಸ್ಲರಿ. 11th ಕ್ವೆಶನ್, fill in the blank with passive form. ವೆರಿ 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 ಈಸಿ ಅಂಡ್ ಇಂಪಾರ್ಟೆಂಟ್. ಪ್ಯಾಸಿವ್ ಫಾರ್ಮ್ 3 ಮಾರ್ಕ್ಸ್ ಇರುತ್ತೆ. ವೆರಿ ಈಸಿ. ಬನ್ನಿ ನೋಡೋಣ. ದ ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್, ದೇರ್ ಫಾರ್ ಇಟ್. ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಓದಿದ್ರು ಆಗುತ್ತೆ, ಇಡೀ ಪ್ಯಾಸೇಜ್ ಓದೋ ಅವಶ್ಯಕತೆನೂ ಇಲ್ಲ. ಇಟ್ ಡ್ಯಾಶ್ ಟು ಆಲ್ಟರ್ ಇಟ್ ಟು ಒನ್ ಆಫ್ ದ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಇಟ್ ಪ್ಯಾಸಿವ್ ಫಾರ್ಮ್ ಅಂತ ಅಂದ್ರೆ ಏನು? ಯಾವಾಗ್ಲೂ ಬಿ ವರ್ಬ್ಸ್ ಅಥವಾ ಹ್ಯಾವ್ ವರ್ಬ್ಸ್ ಪ್ರಿಸಿಡೆಡ್ ಬೈ V3 ಫಾರ್ಮ್ ಇರುತ್ತೆ. ವರ್ಬ್ ಯಾವಾಗ್ಲೂ V3 ಫಾರ್ಮ್ ಅಲ್ಲಿ ಇರ್ಬೇಕು. ಬಿ ವರ್ಬ್ ಸಾಮಾನ್ಯವಾಗಿ ಯಾವುದೇ ವರ್ಬ್ ಇಲ್ಲ ಅಂದವಾಗ ಬಿ ವರ್ಬ್ ಅನ್ನ ಬರಿತೇವೆ. ಸೊ ಇಲ್ಲಿ ವಾಸ್ ಡಿಸೈಡೆಡ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, dash, this dash to the principal. This was informed. This was informed. And third dash, the criminal dash in the prison. The criminal singular ಇದೆ, criminal. ಹಾಗಾಗಿ was kept. was ಆದ್ರೂ ಬರಿಬಹುದು, were ಆದ್ರೂ ಬರಿಬಹುದು, was ಏ ಬರಿಬೇಕು. ಯಾಕಂದ್ರೆ ಸಬ್ಜೆಕ್ಟ್ ಇಸ್ ಸಿಂಗ್ಯುಲರ್. ಇದು ಸಿಂಗ್ಯುಲರ್ ಆಗುತ್ತೆ. ಓಕೆ, ಸೊ here we can see key answer. Here was decided, was informed, was kept. Next question, 12th. Fill in the blanks with appropriate expressions. ಮಕ್ಕಳಿಗೆ expressions ಅಂದ್ರೆ ಏನು? It's a clause or it's a phrase. Phrase ಆಗಿರ್ಬೋದು ಅಥವಾ clause. ಸಾಮಾನ್ಯ phrases ಜಾಸ್ತಿ ಇರುತ್ತೆ. ರೂಫ್ಸ್ ಡ್ಯಾಶ್, ರೂಫ್ ಅನ್ನ ವೋಟರ್ ಪಟ್ಟದ್ದು, ರೂಫ್ ಅನ್ನ ಡ್ಯಾಶ್ ವೆನ್ ಹಿ ವಾಸ್ ಆಫರ್ಡ್ ಮನಿ. ಆತನಿಗೆ ವಾಸ್ ಆಫರ್ಡ್, ಇಲ್ಲೂ ಅಬ್ಸರ್ವ್ ಮಾಡಿ, ಪ್ಯಾಸಿವ್ ಫಾರ್ಮ್ ಇದೆ. ಓಕೆ, ಹಿ ವಾಸ್ ಆಫರ್ಡ್ ಮನಿ. ಅವನಿಗೆ ದುಡ್ಡು ಕೊಟ್ಟಾಗ ಅವನ ಮುಖ ಏನಾಯ್ತು? ಲಿಟ್ ಅಪ್. ಅವನ ಮುಖ ಫೇಸ್ ಲಿಟ್ ಅಪ್. ಓಕೆ, ಅಂಡ್ he was dash and decided to vote both. He was in a fix. In a fix ಅಂದ್ರೆ he was decided ಅಥವಾ he was thought. He decided. He was in a fix. ಅವನು ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದ ವೋಟ್, ಇಬ್ರಿಗೂ ವೋಟ್ ಮಾಡ್ಬೇಕು ಅಂತ. ಕ್ವಶನ್ ನಂಬರ್ 13. ಹಿಯರ್ ಪ್ರಾಪರ್ ನೌನ್ಗಳು ತುಂಬಾ ಈಸಿ ಅಂದ್ರೆ ಈಸಿ ಇರುತ್ತೆ. ಇಲ್ಲಿ ನೋಡಿ, ಎ ಏನಿದೆ? ವಿಚ್. ವಿಚ್ ಅಂದ್ರೆ ಯಾವುದು ಅಂತ ಇದೆ, ಸ್ಕಾಪ್ ಜಿ. ನೆಕ್ಸ್ಟ್ ಬಿ ಏನಿದೆ? ಹರ್, ಅವಳ ಅಂತ. ಅವಳ ಅಂದ್ರೆ ಯಾರಿಲ್ಲಿ? ಮದರ್ ತೆರೇಸಾಸ್. ಅವಳ ಅಂದ್ರೆ ಮದರ್ ತೆರೇಸಾಳ, ಮದರ್ ತೆರೇಸಾಸ್. ಇಲ್ಲಿದೆ ನೋಡಿ ಆಪ್ಷನ್, ದಿಸ್ ಒನ್ ಬಿ. ನೆಕ್ಸ್ಟ್ ಒನ್ ಸಿ ಏನಿದೆ? ಹೂ, ವ್ಯಕ್ತಿ. ಹೂ ಅಂದ್ರೆ ವ್ಯಕ್ತಿ. ವಿಚ್ ಅಂದ್ರೆ ಯಾವುದು, ವೇರ್ ಅಂದ್ರೆ ಎಲ್ಲಿ, ವೆನ್ ಅಂದ್ರೆ ಯಾವಾಗ. ಹೂ ಅಂದ್ರೆ ಯಾರು? ಅದ್ರ ಹಿಂದಿನ ನೇಮ್ ಆಗಿರುತ್ತೆ, ನೋಡ್ಬೇಕು ಒಂದ್ಸಲ. ಹರ್ ಫಾದರ್ ವಾಸ್ ನಿಕೋಲಾ ಬೊಜಾಕ್ಸಿಯೋ. ಹೂ ಅಂದ್ರೆ ಯಾರಿಲ್ಲಿ? ನಿಕೋಲಾ ಬೊಜಾಕ್ಸಿಯೋ. ಸೊ ಇಲ್ಲಿದೆ ಅಲ್ವಾ, ದಟ್ ಒನ್ ಸಿ. ನೆಕ್ಸ್ಟ್ ಡಿ, ಶಿ ವಾಸ್ ಅ ಬ್ಯೂಟಿಫುಲ್. ಅವಳು, ಶಿ, ಅವಳು, ಮದರ್ ತೆರೇಸಾ. ದಿಸ್ ಒನ್. ನೆಕ್ಸ್ಟ್ ಈ ಕ್ವೆಶನ್, ವೇರ್, ಎಲ್ಲಿ ಅಂತ. ಪ್ಲೇಸು ಎಲ್ಲಾಗಿರುತ್ತೆ? ಐರ್ಲ್ಯಾಂಡ್. ಸಾಮಾನ್ಯವಾಗಿ ಅದ್ರ ಹಿಂದೆ ಇರುತ್ತೆ, ಇಮ್ಮಿಡಿಯೇಟ್ ಬಿಫೋರ್ ಆರ್ ಲಿಟಲ್ ಬ್ಯಾಕ್ ಇಟ್ ವಿಲ್ ಬಿ. ಸೊ ಕರೆಕ್ಟ್ ಆನ್ಸರ್ ಹಿಯರ್ ಯು ಕ್ಯಾನ್ ಸಿ ವಿಚ್, ಕಾಪ್ಚಿ, ಹರ್, ಮದರ್ ತೆರೇಸಾಸ್, ಹೂ. ಈ ತರನೇ ನೀವು ಆನ್ಸರ್ ಶೀಟ್ ಅಲ್ಲಿ ಬರಿಬೇಕು. ಶಿ, ಮದರ್ ತೆರೇಸಾ, ವೇರ್, ಐಲ್ಯಾಂಡ್. ನೆಕ್ಸ್ಟ್ ಪಾರ್ಟ್ ಬಿ. ಪಾರ್ಟ್ ಬಿ ಅಂತ ಹಾಕಿ ಎಲ್ಲ ಕ್ವೆಶನ್ಸ್ ಅನ್ನು ಪಾರ್ಟ್ ಬಿ ಅಲ್ಲಿ ಮುಗಿಸ್ಬೇಕು, ಮಿಕ್ಸ್ಅಪ್ ಮಾಡಬಾರ್ದು. ಕ್ವೆಶನ್ ನಂಬರ್ 14 2 ಮಾರ್ಕ್ಸ್ ಇರುತ್ತೆ. ವಾಟ್ ಆರ್ ದ 2 ಥಿಂಗ್ಸ್ ರೋಮಿಯೋ ಇಂಟೆನ್ಸ್ ಟು ಡೂ ಆಫ್ಟರ್ ದ ಮೆಜರ್? ಆ ಮೆಜರ್ ಆದ್ಮೇಲೆ ರೋಮಿಯೋ ಯಾವ 2 ಅಂಶಗಳು ಅಥವಾ 2 ಥಿಂಗ್ಸ್ ದಟ್ ಹಿ ವಾಂಟೆಡ್ ಟು ಡೂ? ಏನಂದ್ರೆ, ಆಫ್ಟರ್ ದ ಮೆಜರ್ ರೋಮಿಯೋ ಇಂಟೆನ್ಸ್ ಟು ಮೀಟ್ ಜೂಲಿಯಟ್ ಇನ್ ಡಿಸ್ಗೈಸ್. ಡಿಸ್ಗೈಸ್ ಅಂದ್ರೆ ಮಾರುವೇಷ. ಮಾರುವೇಷದಲ್ಲಿ ಜೂಲಿಯಟ್ ನ ಮೀಟ್ ಮಾಡ್ಬೇಕು ಅಂತ ಒಂದು. ಇನ್ನೊಂದು ಟಚ್ ಹರ್ ಹ್ಯಾಂಡ್, ಆಕೆಯ ಕೈಯನ್ನ ಮುಟ್ಟಬೇಕು ಅನ್ನೋದು ಆತನ ಇಂಟೆನ್ಷನ್, ಇಂಟೆನ್ಸ್, ಅದನ್ನ ಅನ್ಕೊಂಡಿರ್ತಾನೆ. 15th ಕ್ವೆಶನ್, ವಾಟ್ ಪೇರೆಂಟ್ಸ್ ಮೇ ಹೌಸ್ ಅಂಡ್ ವಾಟ್ ದೇ ಮೇ ನಾಟ್? ಪೇರೆಂಟ್ಸ್ ಆದವರು ಏನನ್ನ ಹೌಸ್ ಅಂದ್ರೆ ಕೂಡಿ ಹಾಕ್ತಾರೆ, ಕೂಡಿ ಹಾಕಬಹುದು. ಏನನ್ನ ಕೂಡಿ ಹಾಕಲು ಸಾಧ್ಯವಿಲ್ಲ. ಕರೆಕ್ಟ್ ಆನ್ಸರ್, ಪೇರೆಂಟ್ಸ್ ಮೇ ಹೌಸ್ ದ ಚೈಲ್ಡ್ಸ್ ಬಾಡಿ. ಮಗುವಿನ ದೇಹವನ್ನ ಕೂಡಿ ಹಾಕಬಹುದು, ಬಟ್ ನಾಟ್ ದ ಸೋಲ್. ಆ ಮಗುವಿನ ಆತ್ಮವನ್ನಲ್ಲ, ಆ ಮಗುವಿನ ಮನಸ್ಸನ್ನಲ್ಲ, ಆ ಮಗುವಿನ ಯೋಚನೆಗಳನ್ನಲ್ಲ. ನಾಟ್ ದ ಸೋಲ್, ನಾಟ್ ದ ಥಾಟ್ಸ್, ನಾಟ್ ದ ಮೈಂಡ್, ಆ ಅರ್ಥದಲ್ಲಿ. ಸೊ ನೀವು ಸೋಲ್ ಅಂತಾನೆ ಬರೀರಿ, ಬಿಕಾಸ್ ದ ವರ್ಡ್ ಇಸ್ ಯೂಸ್ಡ್ ಇನ್ ದ ಫಾರ್ಮ್. 16th ಕ್ವೆಶನ್, ವಾಟ್ ಇಸ್ ಚಿಪ್ಕೋ ಮೂಮೆಂಟ್? ಚಿಪ್ಕೋ ಮೂಮೆಂಟ್ ಅಂದ್ರೆ ಏನು? ವಿಚ್ ರೀಜನ್ ವುಮನ್ ಪಾರ್ಟಿಸಿಪೇಟೆಡ್? ಯಾವ ಪ್ರದೇಶದ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿದ್ರು?
Correct answer. Chipko movement was a forest protection movement. This is very important. It was a forest protection movement where people hug trees to prevent them from being cut. ಮರಗಳು ಕಟ್ ಮಾಡೋದನ್ನ ತಡೆಯೋದಕ್ಕೋಸ್ಕರ ಅರಣ್ಯವನ್ನ ಉಳಿಸೋದಕ್ಕೋಸ್ಕರ ನಡೆದಂತಹ ಒಂದು ಮೂವ್ಮೆಂಟ್ ಅಂದ್ರೆ ಚಳುವಳಿ. ವಿಚ್ ರೀಜನ್, ಯಾವ ಪ್ರದೇಶದ ಮಹಿಳೆಯರು ಅಂದ್ರೆ ದ ವುಮನ್ ಫ್ರಮ್ ಗರ್ವಾಲ್ ರೀಜನ್ ಆಫ್ ದ ಹಿಮಾಲಯಾಸ್. ಹಿಮಾಲಯದ ತಪ್ಪಲಿನ ಗರ್ವಾಲ್ ಪ್ರದೇಶದ ಜನರು. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಗರ್ವಾಲ್, GRHWAL, ಗರ್ವಾಲ್. ಅದನ್ನ ಬೇರೆ ಬೇರೆ ತರ ಕೂಡ ಹೇಳ್ತಾರೆ, ಗರ್ವಾಲ ಆ ತರ ಕೂಡ ಹೇಳ್ತಾರೆ. ಓಕೆ, 17th question. What's the mighty movement in the poem Water? Where did it happen? ಈ ಒಂದು poem ಅಲ್ಲಿ mighty movement in the poem ಯಾವುದು ಅಂತಂದ್ರೆ, mighty movement mentioned in the poem is the Mahad struggle at the Chowdar tank in Mumbai. ಮುಂಬೈಯಲ್ಲಿ ನಡೆಯುವ ಚೌದಾರ್ ಟ್ಯಾಂಕ್ ನ ಮಹದ್ ಸ್ಟ್ರಗಲ್, ಅದು ಮೈಟಿ ಮೂವ್ಮೆಂಟ್. ಎಲ್ಲಾಗುತ್ತೆ ಅಂದ್ರೆ ಚೌದಾರ್ ಟ್ಯಾಂಕ್ ಇನ್ ಮುಂಬೈ. ನೆಕ್ಸ್ಟ್ ಥರ್ಡ್ ಮೇನು ಆನ್ಸರ್ ಎನಿ 6 ಕ್ವಶನ್ ಇರುತ್ತೆ, 4ಕ್ಕೆ ಅಟೆಂಡ್ ಮಾಡಬಹುದು ನೀವು. 3 marks ಇರುತ್ತೆ. 18th question. How was Himalayan region affected by logging? ಲಾಗಿಂಗ್ ಅಂದ್ರೆ ಮರ ಕಡಿಯೋದು. ಆ ಮರ ಕಡಿಯೋದ್ರಿಂದ ಹಿಮಾಲಯನ್ ರೀಜನ್ ಎಷ್ಟು ಅಫೆಕ್ಟ್ ಆಗುತ್ತೆ, ಎಷ್ಟು ಪರಿಣಾಮಕ್ಕೊಳಪಡುತ್ತೆ, ಏನಾಗುತ್ತೆ ಅಲ್ಲಿ ಪರಿಣಾಮ? ಅಕಾರ್ಡಿಂಗ್ ಟು ವಂದನಾ ಶಿವರವರ ಪ್ರಕಾರ ದ ಹಿಮಾಲಯನ್ ರೀಜನ್ ವಾಸ್ ಸಿವಿಯರ್ಲಿ ಅಫೆಕ್ಟೆಡ್ ಬೈ ಲಾಗಿಂಗ್. ಆ ಲಾಗಿಂಗ್ ಇಂದ, ಮರ ಕಡಿಯೋದ್ರಿಂದ, ದಿಮ್ಮಿಗಳನ್ನ ಕಡಿಯೋದ್ರಿಂದ ಸಿವಿಯರ್ ಆಗಿ, ಅತಿ ಹೆಚ್ಚಾಗಿ ಪರಿಣಾಮ ಬೀರುತ್ತೆ ಹಿಮಾಲಯನ್ ರೀಜನ್ ಮೇಲೆ. ಇಟ್ ಕಾಸ್ಡ್ ಲ್ಯಾಂಡ್ ಸ್ಲೈಡ್ ಅಂದ್ರೆ ಎತ್ತರದ ಪ್ರದೇಶಗಳನ್ನ, ಬೆಟ್ಟಗಳಲ್ಲಿ ಮರ ಕಡಿಯೋದ್ರಿಂದ ನಮ್ಮ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕೂಡ ನೋಡಬಹುದು. ಇತ್ತೀಚೆಗೆ ಮಳೆಗಾಲದಲ್ಲಿ ಕೇರಳ ಸೈಡು, ಮಡಿಕೇರಿ ಸೈಡು, ಕೊಡಗು ಸೈಡು ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಅಂದ್ರೆ ಭೂಮಿ ಹಾಗೆ ಜರುಗೋದು. ಸೊ ಭೂಮಿ ಅಲ್ಲ, ಆ ಬೆಟ್ಟ ಜರುಗೋದಿಕ್ಕೆ ಲ್ಯಾಂಡ್ ಸ್ಲೈಡ್ ಅಂತ ಕರಿತೀವಿ. ಅಥವಾ ಭೂಮಿ ಕೂಡ ಏನಾಗುತ್ತೆ, ಹಂಗೆ ಕುಸಿದು ಬೀಳೋದು, ಅದಾಗುತ್ತೆ. ಫ್ಲಡ್ಸ್, ಪ್ರವಾಹ, ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿ. ಮರಗಳನ್ನ ಕೀಳೋದ್ರಿಂದ ಆ ಮಣ್ಣನ್ನ ಏನ್ ಹಿಡಿದಿಟ್ಟಿರುತ್ತೋ ಅದು ಕೊಚ್ಕೊಂಡೋಗುತ್ತೆ ಮಳೆಯಲ್ಲಿ. ಅಂಡ್ ಲಾಸ್ ಆಫ್ ಬಯೋಡೈವರ್ಸಿಟಿ, ಅಲ್ಲಿದ್ದಂತಹ ಜೀವಿಗಳ ನಾಶ ಕೂಡ ಆಗುತ್ತೆ. ಇಟ್ ಡೆಸ್ಟ್ರಾಯ್ಡ್ ಫಾರೆಸ್ಟ್ ದಟ್ ಪ್ರೊಟೆಕ್ಟೆಡ್ ವಿಲೇಜಸ್. ಈ ಒಂದು ಲಾಗಿಂಗ್ ಅನ್ನುವಂಥದ್ದು ಡೆಸ್ಟ್ರಾಯ್ಡ್, ನಾಶ ಮಾಡುತ್ತೆ ಫಾರೆಸ್ಟ್ ಅನ್ನ. ಅಂಡ್ ಆ ಒಂದು ಫಾರೆಸ್ಟ್ ಪ್ರೊಟೆಕ್ಟ್ ಮಾಡಿರುತ್ತೆ ಏನನ್ನ, ವಿಲೇಜಸ್ ಅನ್ನ, ಹಳ್ಳಿಗಳನ್ನ. ಆ ಬೆಟ್ಟದ ತಪ್ಪಲಿನಲ್ಲಿ, ಹಿಮಾಲಯದ ತಪ್ಪಲಿನಲ್ಲಿ ಇದ್ದಂತಹ ಅಥವಾ ಫಾರೆಸ್ಟ್ ನಲ್ಲಿ ಇದ್ದಂತಹ ವಿಲೇಜ್ ಗಳನ್ನ, ಹಳ್ಳಿಗಳನ್ನ ಈ ಒಂದು ಹಿಮಾಲಯನ್ ರೀಜನ್ ಪ್ರೊಟೆಕ್ಟ್ ಮಾಡಿರುತ್ತೆ. ಆದ್ರೆ ಈ ಲಾಗಿಂಗ್ ಇಂದ ಅದೆಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾ ಹೋಗುತ್ತೆ. ವಾಟರ್ ಸೋರ್ಸ್ ನೀರನ್ನ ಹಿಡಿದಿಟ್ಕೊಳ್ಳುವಂತ ಕೆಲಸ ಆಗಿರುತ್ತೆ ಫಾರೆಸ್ಟ್ ಇಂದ, ಅದು ನಾಶ, ಡಿಸ್ಟ್ರಾಯ್ ಆಗುತ್ತೆ. ಅಂಡ್ ಅಫೆಕ್ಟಿಂಗ್ ದ ಲೈಫ್ಸ್ ಆಫ್ ಲೋಕಲ್ ಪೀಪಲ್, ಅಲ್ಲಿನ ಸ್ಥಳೀಯ ಜನರ ಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಎಸ್ಪೆಷಲಿ ವುಮನ್, ವಿಶೇಷವಾಗಿ ಮಹಿಳೆಯರ ಮೇಲೆ. ನೆಕ್ಸ್ಟ್ 19th question. ಹೌ ಡಸ್ ಡಾನ್ ಗಾನ್ಜಲೋ ರಿಕಾಲ್ ಸಿಲ್ವರ್ ಮೇಡನ್? ಇದು ಸನಿ ಮಾರ್ನಿಂಗ್ ಇಂದ ಈ ಪಾಠ ತುಂಬಾ ಇಂಪಾರ್ಟೆಂಟ್. 8 marks ಇದೆ. ಇದರಿಂದ 1 markಗೆ, 3 markಗೆ, 4 markಗೆ ಇರೋದ್ರಿಂದ ನೀವು ಇದರ ಸಮ್ಮರಿ ಓದ್ಬಿಟ್ರೆ ಆಲ್ಮೋಸ್ಟ್ ಆಲ್ ದ ಕ್ವಶನ್ಸ್ ಯು ವಿಲ್ ಬಿ ಏಬಲ್ ಟು ಆನ್ಸರ್. ಡಾನ್ ಗಾನ್ಜಲೋ ಹೇಗೆ ರಿಕಾಲ್ ಮಾಡ್ಕೋತಾರೆ ಸಿಲ್ವರ್ ಮೇಡನ್ ಅನ್ನ, ತನ್ನ ಕನಸಿನ ಸುಂದರಿಯನ್ನ ಅಂದ್ರೆ, ಹಿ ರಿಕಾಲ್ಸ್ ಲಾರಾ. ಆಕೆ ಹೆಸರು ಲಾರಾ ಲಾರಂಟೆ ಅಲ್ವಾ? ಲಾರಾ ದ ಸಿಲ್ವರ್ ಮೇಡನ್ ವಿತ್ ಗೋಲ್ಡನ್ ಹೇರ್, ಬ್ರೈಟ್ ಐಸ್, ಒಂದು ಕಂದು ಬಣ್ಣದ ಕೂದಲು, ಮತ್ತೆ ಬ್ರೈಟ್ ಐಸು, ಹೊಳೆಯುವ ಕಣ್ಣುಗಳು, ಯೂತ್ಫುಲ್ ಚಾಮ್, ಆ ಯೌವನದ ಒಂದು ಚಿಲುಮೆ ಚುಮ್ತಿರುತ್ತೆ ಅಂತಹ ಒಬ್ಬ ಹುಡುಗಿ ಆಕೆ. ಶಿ ವಾಸ್ ಫೇರ್ ಆಸ್ ಲಿಲ್ಲಿ ಅಷ್ಟು ಸುಂದರವಾದವಳು. ವಿತ್ ಜೆಟ್ ಬ್ಲಾಕ್ ಹೇರ್ ಅಂಡ್ ಐಸ್, ಆಕೆಯ ಕಣ್ಣುಗಳು ಅಷ್ಟು ಕಪ್ಪಾಗಿದ್ದಾವೆ. ಈ ನಾಸ್ಟಾಲಜಿಕಲಿ ರಿಮೆಂಬರ್ಸ್. ನಾಸ್ಟಾಲಜಿಕಲಿ ಅಂದ್ರೆ ಹಿಂದಿನ ಹಳೆಯದನ್ನ ನೆನಪಿಸ್ಕೊಳ್ಳೋದಕ್ಕೆ ನಾಸ್ಟಾಲಜಿ ಅಂತೀವಿ. ನಾಸ್ಟಾಲಜಿಕಲ್ ಆಗಿ ಆಕೆಯನ್ನ ನೆನಪಿಸ್ಕೋತಾರೆ, ಅಂದ್ರೆ ಮನಸ್ಸಿನ ಆಳದಿಂದ ಎಲ್ಲೋ ಪಾಸ್ಟ್ ಇರೋದನ್ನ ರಿಕಾಲ್ಸ್. ಹರ್ ಬ್ಯೂಟಿ, ಅವಳ ಸೌಂದರ್ಯವನ್ನ. ಅಂಡ್ ದ ರೊಮ್ಯಾಂಟಿಕ್ ಮೂಮೆಂಟ್ ದೇ ಶೇರ್ಡ್ ಇನ್ ದ ಪಾಸ್ಟ್, ಹಿಂದೆ ಕಳೆದಂತಹ ಒಂದು ರೊಮ್ಯಾಂಟಿಕ್ ಮೂಮೆಂಟ್ಸ್ ಅನ್ನು, ಮೂಮೆಂಟ್ ಬೇರೆ, ಮೊಮೆಂಟ್ ಅಂದ್ರೆ ಕ್ಷಣಗಳನ್ನು ಕೂಡ ಜ್ಞಾಪಿಸ್ಕೊತಾರೆ. 20th question. ಹೌ ಇಸ್ ಪೋಯಟ್ಸ್ ಲವ್ ಡಿಫ್ರೆಂಟ್? ಕವಿಯ ಪ್ರೀತಿ ವಿಶೇಷ ಅಲ್ಲ,
ಬೇರೆ ರೀತಿಯದ್ದು, ಡಿಫ್ರೆಂಟ್ ಆಗಿರುವಂತದ್ದು. ಹೇಗೆ? ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್, ದ ಪೋಯಟ್ ಕ್ಲೇಮ್ಸ್ ಹಿಸ್ ಲವ್ ಇಸ್ ಸ್ಪಿರಿಚುವಲ್ ಅಂಡ್ ಎಟರ್ನಲ್. ಕವಿ ಹೇಳ್ತಾರೆ ತನ್ನ ಲವ್ ಆಧ್ಯಾತ್ಮಿಕವಾದದ್ದು ಮತ್ತು ಶಾಶ್ವತವಾದದ್ದು, ಎಟರ್ನಲ್. ಅನ್ಲೈಕ್ ಅದರ್ಸ್, ಬೇರೆಯವರಿಗಿಂತ ವಿಭಿನ್ನವಾದದ್ದು. ಹೂ ಲವ್ಡ್ ಅವರ್ ಬ್ಯೂಟಿ ಅಲೋನ್, ಬೇರೆಯವರು ಅವಳ ಬ್ಯೂಟಿಯನ್ನ ಮಾತ್ರ ಪ್ರೀತಿಸಿದ್ರೆ, ತಾನು ಅವಳ ಬ್ಯೂಟಿಯೊಂದಿಗೆ ಆಕೆಯನ್ನ ಪ್ರೀತಿಸಿದ್ದೀನಿ, ಹಾಗಾಗಿ ನನ್ನ ಲವ್ ಸ್ಪಿರಿಚುವಲ್ ಅಂಡ್ ಎಟರ್ನಲ್ ಅಂತಾರೆ. ಈ ಲವ್ಸ್ ಹರ್ ಸೋಲ್, ಅವಳ ಆತ್ಮವನ್ನ, ಅವಳ ಮನಸ್ಸನ್ನ ನಾನು ಪ್ರೀತಿಸಿದ್ದೇನೆ. ಹರ್ ಇನ್ನರ್ ಕ್ವಾಲಿಟೀಸ್, ಅವಳ ಗುಣಗಳನ್ನ ತಾನು ಪ್ರೀತಿಸಿದ್ದೇನೆ. ಹಿಸ್ ಲವ್ ರಿಮೇನ್ಸ್ ಅನ್ಚೇಂಜ್ಡ್, ತನ್ನ ಲವ್, ಅವನ ಪ್ರೀತಿ ಎಂದಿಗೂ ಬದಲಾಗದೆ ಹಾಗೆ ಉಳಿಯುತ್ತೆ. ಈವನ್ ವೆನ್ ಶಿ ಗ್ರೋಸ್ ಓಲ್ಡ್, ಆಕೆ ಯೌವನದಲ್ಲಿದ್ದಾಗ ಅಷ್ಟೇ ಅಲ್ಲ, ಅವಳು ವಯಸ್ಸಾದಾಗ್ಲೂ ಕೂಡ ತನ್ನ ಪ್ರೀತಿ ಬದಲಾಗದೆ ಹಾಗೆ ಉಳಿಯುತ್ತೆ. ಗ್ರೇ ಅಂಡ್ ವೀಕ್, ಗ್ರೇ ಅಂದ್ರೆ ಅವಳು ಕೂದಲು ಬೆಳಗಾದಾಗ ಅಂದ್ರೆ ವಯಸ್ಸಾದಾಗ, ವೀಕ್ ಅವಳು ಕೃಶಳಾದಾಗ. ಈಗ ಯೌವನದಲ್ಲಿರ್ತಾಳೆ, ವಯಸ್ಸಾದಾಗ್ಲೂ ಕೃಶಳಾದಾಗ್ಲೂ ಶಕ್ತಿಯನ್ನ ಕಳ್ಕೊಂಡಾಗ್ಲೂ ಕೂಡ ತನ್ನ ಲವ್ ಹಾಗೆ ಇರುತ್ತೆ. ಹಾಗಾಗಿ ತನ್ನ ಲವ್ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾರೆ. ಫಸ್ಟ್ ಕ್ವೆಶನ್, ಹೌ ಡಸ್ ಚೈಲ್ಡ್ಸ್ ಫುಡ್ ಗೆಟ್ ಡಿಫೀಟೆಡ್? ಮಗುವಿನ ಪಾದ ಹೇಗೆ ಸೋಲಲ್ಪಡುತ್ತದೆ ಅಂತ. ಇನ್ ದ ಪೊಯಮ್ ಟು ಫುಡ್ ಫ್ರಮ್ ಇಟ್ಸ್ ಚೈಲ್ಡ್, ದ ಚೈಲ್ಡ್ಸ್ ಫುಡ್ ಗೆಟ್ಸ್ ಡಿಫೀಟೆಡ್ ಬೈ ಸ್ಟೋನ್ಸ್, ಕಲ್ಲುಗಳಿಂದ, ಥಾರ್ನ್ಸ್ ಮುಳ್ಳುಗಳಿಂದ, ಅನ್ಇವನ್ ಪಾತ್ಸ್ ಸಮವಲ್ಲದ ದಾರಿಗಳಿಂದ ಮಗುವಿನ ಕಾಲು ಸೋಲಲ್ಪಡುತ್ತದೆ. ದ ಪೊಯಟ್ ಸಿಂಬಲೈಸಸ್ ದಿಸ್ ಆಸ್ ದ ಲಾಸ್ ಆಫ್ ಇನ್ನೋಸೆನ್ಸ್. ಇದನ್ನ ಪೊಯಟ್ ಏನ್ ಕೇಳ್ತಾರೆ ಅಂದ್ರೆ, ಇಂತಹ ದಾರಿಗಳು, ಇಂತಹ ಸ್ಟೋನ್ಸ್ ಗಳು ಆ ಮಗುವಿನ ಇನ್ನೋಸೆನ್ಸ್ ಕಳ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಇಟ್ ರೆಪ್ರೆಸೆಂಟ್ಸ್ ದ ಸ್ಟ್ರಗಲ್ಸ್, ಜೊತೆಗೆ ಜೀವನದಲ್ಲಿ ಆ ಮಗು ಎದುರಿಸಬೇಕಾಗಿರ್ತಕ್ಕಂತಹ ಸ್ಟ್ರಗಲ್ಸ್, ಹೋರಾಟಗಳು, ಹಾರ್ಡ್ಶಿಪ್ಸ್, ಕಷ್ಟಗಳು, ಫೇಸ್ಡ್ ಇನ್ ಲೈಫ್ ವೈಲ್ ಗ್ರೋಯಿಂಗ್ ಅಪ್, ಬೆಳೆಯುವಾಗ ತನ್ನ ಜೀವನದಲ್ಲಿ ತಾನು ಎದುರಿಸಬೇಕಾಗಿರುವಂತಹ ಈ ಸ್ಟ್ರಗಲ್ಸ್, ಹಾರ್ಡ್ಶಿಪ್ಸ್ ಅನ್ನು ಕೂಡ ಈ ಸ್ಟೋನ್ಸ್, ಥಾರ್ನ್ಸ್, ಅನ್ಇವನ್ ಪಾತ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ಕ್ವೆಶನ್, ವಾಟ್ ಮೇಕ್ಸ್ ಅರ್ತ್ ಹೆವನ್ ಅಕಾರ್ಡಿಂಗ್ ಟು ಕುವೆಂಪು? ಕುವೆಂಪುರವರ ಪ್ರಕಾರ ಈ ಭೂಮಿಯನ್ನ ಸ್ವರ್ಗ, ಹೆವನ್ ಸ್ವರ್ಗ ಮಾಡುವಂತದ್ದು ಯಾವುದು? The poet Kuvempu emphatically states that one experiences the bliss looking at the streams that are leaping down. Streams ಅಂದ್ರೆ ಹಳ್ಳಗಳು, ಕೆಳಗೆ ಹರಿಯಿರ್ತಕ್ಕಂತಹ ಹಳ್ಳಗಳು. ರೋರಿಂಗ್ ಫ್ರಮ್ ದ ಟಾಪ್ ಆಫ್ ದ ಹಿಲ್ಸ್, ಮೇಲ್ಗಡೆಯಿಂದ ಘರ್ಜಿಸುತ್ತಾ ಬರುವಂತಹ ಒಂದು ಇದು ನೀರು ಹೋಗ್ತಾ ಹೋಗ್ತಾ, ರೋರಿಂಗ್ ಫ್ರಮ್ ದ ಟಾಪ್ ಆಫ್ ದ ಹಿಲ್ಸ್, ಮೇಲ್ಗಡೆ ಕೇಳಿಸ್ತಕ್ಕಂತಹ ಶಬ್ದಗಳು. The waves that come rolling across the seas carrying surf at their edge. ಅಲೆಗಳು, ಅದು ಎಂತ ವೇವ್ಸ್, ರೋಲಿಂಗ್ ಅಕ್ರಾಸ್ ದ ಸೀಸ್, ಆ ಒಂದು ಫೋಮ್, ಆ ಒಂದು ಸರ್ಫ್ ಅನ್ನ ತಗೊಂಡ್ ಬರ್ತಕ್ಕಂತಹ, ಒಂದು ನೊರೆಯನ್ನ ತಂದು ಬಿಡ್ತಕ್ಕಂತಹ ಅಲೆಗಳು, ಇವುಗಳು ಭೂಮಿಯ ಮೇಲೆ ಸ್ವರ್ಗವನ್ನ ಉಂಟು ಮಾಡ್ತವೆ ಅಂತ ಹೇಳ್ತಾರೆ. ಕುವೆಂಪು ಸೇಸ್ ಗ್ರೀನ್ ಫೀಲ್ಡ್ಸ್, ಫ್ಲೋಯಿಂಗ್ ರಿವರ್ಸ್, ಹಸುರಾದ ಹೊಲ, ಹರಿಯುವ ನದಿಗಳು, ಫ್ರೆಶ್ ಏರ್, ತಂಪಾದ ಗಾಳಿ, ಬರ್ಡ್ಸ್, ಪಕ್ಷಿ, ಫ್ಲವರ್ಸ್, ಹಾರ್ಮೋನಿ ಬಿಟ್ವೀನ್ ನೇಚರ್ ಅಂಡ್ ಹ್ಯೂಮನ್ಸ್, ಮನುಷ್ಯ ಮತ್ತು ಪ್ರಕೃತಿ ನಡುವೆ ಇರತಕ್ಕಂತಹ ಸಂಬಂಧ, ಇವೆಲ್ಲವೂ ಕೂಡ ಭೂಮಿಯನ್ನ ಸ್ವರ್ಗವನ್ನಾಗಿಸಿದೆ ಅಂತಾರೆ. ಥರ್ಡ್, ವೈ ಬೋವಿಂಗ್ ಇಸ್ ಡಿಫಿಕಲ್ಟ್ ಫಾರ್ ವಿಸಿಟರ್ಸ್? ಇದು ಜಪಾನ್ ಅಂಡ್ ಬ್ರೆಜಿಲ್, ಅದರಲ್ಲಿ ಬೋವಿಂಗ್ ಅಂದ್ರೆ ಬಾಗುವುದು, ಬಾಗಿ ನಮಸ್ಕರಿಸೋದು. ಅದು ವಿಸಿಟ್ ಮಾಡೋರ್ಗೆ, ಅಲ್ಲಿ ಟೂರ್ ಹೋದವ್ರಿಗೆ ಕಷ್ಟ ಆಗುತ್ತೆ. ಯಾಕೆ? George Mike says bowing is difficult because foreigners cannot understand how deeply or how often to bow, making it confusing and awkward because it is not a physical act but a cultural expression. ಹೊರಗಡೆ ಹೋದವ್ರಿಗೆ, ಬೇರೆ ಕಡೆಯಿಂದ ಹೋದವ್ರಿಗೆ ಗೊತ್ತಾಗಲ್ಲ ಹೇಗೆ ಬಾಗಬೇಕು, ಯಾವಾಗ ಬಾಗಬೇಕು, ಯಾವ ರೀತಿ ಬಾಗಬೇಕು ಅನ್ನೋದು ವಿಸಿಟರ್ಸ್ಗೆ ಅಥವಾ ಫಾರಿನರ್ಸ್ಗೆ ಕಷ್ಟ. ಓಕೆ, ಅದೊಂದು ಜಸ್ಟ್ ಫಿಸಿಕಲ್ ಆಕ್ಷನ್ ಅಲ್ಲ, ದೈಹಿಕವಾಗಿ ಬಾಗೋದಷ್ಟೇ ಅಲ್ಲ, ಅದೊಂದು ಸಂಸ್ಕೃತಿಯ ಎಕ್ಸ್ಪ್ರೆಷನ್, ಸಂಸ್ಕೃತಿಯನ್ನ ಬಿಂಬಿಸುವಂತಹ ಕೆಲಸ ಆಗಿರೋದ್ರಿಂದ ವಿಸಿಟರ್ಸ್ಗೆ ಅದು ಕಷ್ಟ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಅದೇ ಪಾರ್ಟ್ ಬಿ ನಲ್ಲಿ ಫೋರ್ತ್ ಮೇನು 24th ಕ್ವೆಶನ್. ಎನಿ 6 ಕ್ವೆಶನ್ಸ್ ಇರುತ್ತೆ, ಎನಿ 4 marks ಗೆ. ವಾಟ್ ವರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದ ಪ್ರಿಸನ್ ಇನ್ 2 years? ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ರೆ ದೊಡ್ಡದಾಗುತ್ತೆ. ಇದರ ಸಮರಿಯನ್ನ ನಾನು ಆಲ್ರೆಡಿ ಹೇಳಿದ್ದೇನೆ. 2 year ಪಾಠದಲ್ಲಿ ಪುಟ್ ಫೋರ್ತ್ ಅಂದ್ರೆ ಇದು ನೋಡಿ, ಎಕ್ಸ್ಪ್ರೆಷನ್ ಗೆ ನೀವು ತಗೋಬಹುದು. ಪುಟ್ ಫೋರ್ತ್ ಅಂದ್ರೆ ಮುಂದಿಡೋದು, ಯಾವ ವಾದವನ್ನ ಆ ಪ್ರಿಸನರ್, ಆ ಖೈದಿ ಮುಂದಿಡ್ತಾನೆ, ಆ ಪ್ರಿಸನ್ ನಿಂದ, ಜೈಲಿನಿಂದ ಆಚೆ ಹೋಗದೆ ಇರೋದಿಕ್ಕೆ ಯಾವ ವಾದವನ್ನ ಮುಂದಿಡ್ತಾನೆ ಎಕ್ಸ್ಪ್ಲೈನ್ ಮಾಡಿ ಅಂತ.
25th question, Laura and Gonzalo recognize each other but conceal their identity. ಲಾರಾ ಗಾನ್ಸಲೋ ಇಬ್ರು ಕೂಡ ಒಬ್ರನ್ನೊಬ್ರು ರೆಕಗ್ನೈಸ್ ಮಾಡ್ತಾರೆ, ಗುರುತಿಸ್ತಾರೆ, ಆದ್ರೆ ಅವರ ಐಡೆಂಟಿಟಿಯನ್ನ ಕನ್ಸೀಲ್ ಅಂದ್ರೆ ಏನೋ ಬಚ್ಚಿಡೋದು, ಮುಚ್ಚಿಡ್ತಾರೆ. ಯಾಕೆ? ಹೌ ಡಸ್ ಅ ಸನಿ ಮಾರ್ನಿಂಗ್ ಪ್ರೆಸೆಂಟ್ಸ್ ಇಟ್? ಸನಿ ಮಾರ್ನಿಂಗ್ ಇದನ್ನ ಹೇಗೆ ಪ್ರೆಸೆಂಟ್ ಮಾಡ್ತಾ ಇದೆ? ನೆಕ್ಸ್ಟ್ ಕ್ವೆಶ್ಚನ್ 26th, describe the competition between Tammanna and Basavaya after Tammanna began to compose and sing ballads. Competition between Tammanna Basavaya. ಅದ್ರಲ್ಲೂ ತಮ್ಮಣ್ಣ ಬ್ಯಾಲೆಟ್ಸ್ ಅನ್ನ ನೋಡಿ, 1 ಮಾರ್ಕ್ ಕ್ವಶನ್ ಗೆ ಇಲ್ಲೇ ಉತ್ತರ ಇದೆ. ಓಕೆ, ತಮ್ಮಣ್ಣ ಬಿಗ್ಯಾನ್ ಟು ಕಂಪೋಸ್ ಅಂಡ್ ಸಿಂಗ್ ಬ್ಯಾಲೆಟ್ಸ್ ಅಲ್ವಾ? ಸ್ವಲ್ಪ ನೀವು ಕೇರ್ಫುಲ್ ಆಗಿ ನೋಡ್ಬೇಕು. ಹೇಗೆ ಅವರಿಬ್ಬರ ನಡುವೆ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ, ವಿವರಿಸಿ ಅಂತ. ಇದ್ರದ್ದು ಕೂಡ ನಾನು ದ ಗಾರ್ಡ್ನರ್ ಸಮರಿಯನ್ನ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಮಾಡಿದೀನಿ. ಅದೊಂದು ಡೀಟೇಲ್ ಆಗಿದೆ. ನೀವು ಈ ಪಾಠದಲ್ಲಿ ಅದೊಂದು ನೋಡಿದ್ರೆ ಸಾಕು. ಮೇ ಬಿ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಫಾರ್ ದಿಸ್ ಇನ್ 1 ಮಾರ್ಕ್ ಆಸ್ ವೆಲ್. 27th question, the function of books is irreplaceable. Explain with reference to I believe that books will never disappear. ಪುಸ್ತಕಗಳು ಮಾಡುವಂತಹ ಕೆಲಸಗಳು ನಿಜವಾಗ್ಲೂ ಇರ್ರೀಪ್ಲೇಸಬಲ್. ಅದನ್ನ ಬೇರೆ ಯಾವುದು ಕೂಡ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಕ್ಸ್ಪ್ಲೈನ್ ಮಾಡಿ ಅಂತ. 28th ಕ್ವೆಶ್ಚನ್ ನೋಡಿ, ಆನ್ಸರ್ ಇದೆ, ಡೀಟೇಲ್ಡ್ ಆನ್ಸರ್ ಇದೆ. ನೀವು ಖಂಡಿತ ಬರೀಬಹುದು. ಇದ್ರ PDF ಅನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೇನೆ. ಟೆಲಿಗ್ರಾಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಯಾರ್ಯಾರು ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನನ್ನ ಟೆಲಿಗ್ರಾಮ್ ಲಿಂಕ್ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಿ. ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನು ಹಾಕ್ತೇನೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂಡ್ ಗ್ರಾಮರ್, ಎಸ್ಪೆಷಲಿ 40 ಮಾರ್ಕ್ಸ್ ಗ್ರಾಮರ್ ಈಸಿಯಾಗಿ ಹೇಗೆ ಸ್ಕೋರ್ ಮಾಡೋದು ಅಂತ ಕೂಡ ಹೇಳಿದ್ದೇನೆ. ವಿಡಿಯೋವನ್ನ ಟಾಪಿಕ್ ವೈಸ್ ಮಾಡಿದ್ದೇನೆ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್ and don't forget to comment what you want next for me to do. Why did people of Umofia feel that they had underrated the power of ballot paper before in the voter? ಈ ಒಂದು ಸ್ಟೋರಿನಲ್ಲಿ ಉಮೋಫಿಯಾದ ಜನರು ಪವರ್ ಆಫ್ ಬ್ಯಾಲೆಟ್ ನ ಒಂದು ಶಕ್ತಿಯನ್ನ, ಅದ್ರ ಪವರ್ ಅನ್ನ ಅಂಡರ್ ರೇಟೆಡ್ ಮಾಡ್ಬಿಟ್ಟಿದ್ರು, ಅಂದ್ರೆ ಗೌಣ ಮಾಡಿದ್ರು. ಓಕೆ, ಬ್ಯಾಲೆಟ್ಗೆ ಏನು ಪವರ್ ಇಲ್ಲ ಅಂತ ಗೌಣ ಮಾಡಿದ್ರು ಮೊದಲಿಗೆ. ಹೇಗೆ ವಿವರಿಸಿ, ಯಾಕೆ ವಿವರಿಸಿ ಅಂತ. ನೆಕ್ಸ್ಟ್ 29th, write a note on the contribution of Ervoli Iyakkam in motivating women to learn cycling. ಇಯಾಕ್ಕಂ ರವರು ಯಾವ ರೀತಿ ಮಹಿಳೆಯರನ್ನ ಮೋಟಿವೇಟ್ ಮಾಡ್ತಾರೆ ಸೈಕ್ಲಿಂಗ್ ಮಾಡೋದಕ್ಕೋಸ್ಕರ, ಅವರ ಕಾಂಟ್ರಿಬ್ಯೂಷನ್ ಏನು ಬರೀರಿ.